ಸುವರ್ಣಸೌಧದಲ್ಲಿ ಹೈ ಡ್ರಾಮಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಸಿಟಿ ರವಿ ವಿರುದ್ಧ ರೋಷಾವೇಶ. ಸುವರ್ಣಸೌಧದ ಮುಗಸಾಲೆಯಲ್ಲಿ ಭಾರಿ ಹೈ ಡ್ರಾಮಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಿಂದ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ. ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಟಿ ರವಿ ಅವರ ವಿರುದ್ಧ. ಅವರು ಬಳಸಿದಂತಹ ಪದ ಇದೆಯಲ್ಲ, ಇದು ಪ್ರತಿಯೊಬ್ಬರನ್ನ ಕೂಡ ರೊಚ್ಚಿಗೇಳುವಂತೆ ಮಾಡಿದೆ. ಸುವರ್ಣಸೌಧದಲ್ಲಿ ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಹಿಂಭಾಗದಲ್ಲೇ ಇದ್ದಾರೆ. ಹಿಂಭಾಗದಲ್ಲಿ ಈಗಾಗಲೇ ಅವ್ರನ್ನ ಹಲ್ಲೆ ಆಯ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಒಂದು ರೀತಿ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟಿಗೆ ಒಂದು ಉದ್ವಿಗ್ನವಾದ ಪರಿಸ್ಥಿತಿ ಕೂಡ ಆಗ್ತಾ ಇದೆ. ಯಾಕಂದ್ರೆ ದೊಡ್ಡ ಮಟ್ಟಿಗೆ ಸದನದ ಹೊರಭಾಗದಲ್ಲಿ ಒಂದ್ ಕಡೆ ಪ್ರತಿಭಟನೆ ಆಗ್ತಾ ಇತ್ತು. ಈಗ ಸದನ ನಡೆಯುವಂತೆ ಪಕ್ಕದಲ್ಲೇ ಕೂಡ ಈಗಾಗಲೇ ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ಸಿಟಿ ರವಿ ಅವ್ರನ್ನೆಲ್ಲರೂ ಕೂಡ ಪೊಲೀಸರು ಕೂಡ ಒತ್ತೊರೆದಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಸಿಟಿ ರವಿ ಅವರ ಅಶ್ಲೀಲ ಪದ ಬಳಕೆಯ ಆರೋಪ ಕೇಳಿಬಂತು. ಆ ಒಂದು ಪದಕ್ಕೆ ಈಗಾಗಲೇ ಪ್ರತಿಭಟನೆಯ ಒಂದು ಕಾವು ಕೂಡ ಹೆಚ್ಚಾಗಿದೆ, ಆಕ್ರೋಶ ಕೂಡ ಹೆಚ್ಚಾಗಿ ಪ್ರತಿಭಟನೆ ಕೂಡ ಈಗಾಗಲೇ ವಿಧಾನಸೌಧ ಪಕ್ಕದಲ್ಲೇ ಕೂಡ ಅಂದ್ರೆ ಸದನ ನಡೀತಾ ಇಲ್ಲ, ಅದ್ರ ಪಕ್ಕದಲ್ಲೇ ಕೂಡ ನಡೀತಾ ಇರುವಂತ. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಸುನಿಲ್, TV9 ಬೆಳಗಾವಿ. ಸಿಟಿ ರವಿ ವಿರುದ್ಧ ಪ್ರೊಟೆಸ್ಟ್ ಜೋರಾಗ್ತಾ ಇದೆ. ಪ್ರತಿಭಟನೆ ಹೆಚ್ಚಿನ ಕಾವನ್ನ ಪಡೆದುಕೊಳ್ತಾ ಇದೆ. ಪೊಲೀಸರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರ ಸಮಾಧಾನದ ಮಾತಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಬಗ್ತಾ ಇಲ್ಲ. ಈಗಾಗಲೇ ಸುಮಾರು 15ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ತಮ್ಮ ಕಸ್ಟಡಿಗೂ ಕೂಡ ತಗೊಂಡಿದ್ದಾರೆ. ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಏನ್ ಪದಪ್ರಯೋಗ ಆಗಿದೆಯೋ ಸಿಟಿ ರವಿ ಅವರಿಂದ, ಅದು ಯಾರನ್ನೂ ಕೂಡ ತಾಳ್ಮೆಯಿಂದ ಇರೋದಕ್ಕೆ ಬಿಡ್ತಾ ಇಲ್ಲ. ಅಂತಹ ಪದವನ್ನ ಒಂದು ಹೆಣ್ಮಗಳಿಗೆ ಬಳಸೋದಕ್ಕೆ ಹೇಗೆ ಸಾಧ್ಯ? ಒಬ್ಬ ಜನಪ್ರತಿನಿಧಿಯಾಗಿ ಇಷ್ಟೊಂದು ಬೇಜವಾಬ್ದಾರಿತನ, ಇಷ್ಟೊಂದು ಕೀಳು ಮಟ್ಟದ ಪದಪ್ರಯೋಗ ಹೇಗೆ ಅಂತ ಹೇಳಿ ಅನೇಕ ಮಂದಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸುಳ್ಳು ಅನ್ನೋದು ಆಡಿಯೋ ವಿಡಿಯೋವನ್ನ ಪರಿಶೀಲನೆ ಮಾಡಿದಾಗಲೇ ಗೊತ್ತಾಗುತ್ತೆ. ಸಿಟಿ ರವಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅವರ ವಿರುದ್ಧ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಕೂಡ ಆಗಿದೆ. ಗಮನಿಸ್ತಾ ಇದ್ದೀರಿ, ಪೊಲೀಸರು ಅವರನ್ನ ತಡೆ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದರೆ ಅದು ಯಾವುದಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಬಗ್ತಾ ಇಲ್ಲ. ಸಿಟಿ ರವಿ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಮಾತುಗಳನ್ನ ಆಡೋದರ ಜೊತೆಗೆ ಅವರ ಮೇಲೆ ಹಲ್ಲೆಗೂ ಕೂಡ ಯತ್ನವನ್ನ ಪಟ್ಟಿದ್ದಾರೆ. ಸುವರ್ಣಸೌಧದ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಗಮನಿಸ್ತಾ ಇರಬಹುದು ಪೊಲೀಸರು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಲ್ಲಿ ಅಂತ ಹೇಳಿ. ಇದು ಸುವರ್ಣಸೌಧದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವರು ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಆರೋಪಿಸಿ ಈಗಾಗಲೇ ಸಭಾಪತಿಯವರಿಗೂ ಕೂಡ ದೂರು ಕೊಟ್ಟಿದ್ದಾರೆ. ಇನ್ನು ಈ ರೀತಿಯ ಪದಪ್ರಯೋಗ ಆಗಿದೆ ಅಂತ ಹೇಳಿ
ಒಂದಷ್ಟು ಮಂದಿ ಅಲ್ಲಿದ್ದವರು ಕೂಡ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ರು ಆಗಲೇ, ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಂದೆ ಕೂತಿದ್ದೆ, ಆಗ ನನಗೂ ಕೇಳಿಸ್ತು, ಫಸ್ಟ್ ನಂಬೋಕ್ಕಾಗಲಿಲ್ಲ, ಆಮೇಲೆ ನಂಬೇಕಾಯಿತು ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಸಿ ಟಿ ರವಿ ಅವರು ಹಿಡ್ಕೊಳ್ರಿ, ನಾನು MLC, ನೀವು ನಮ್ಮನೆ ತೋರ್ತೀನಿ, ಸುವರ್ಣಸೌಧದ ಮೊಗಸಾಲೆಯಲ್ಲಿ ಭಾರಿ ಹೈ ಡ್ರಾಮಾವೇ ನಡೀತಿದೆ. ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ. ಆರಂಭದಲ್ಲಿ ಕಾರಿಡಾರ್ನಲ್ಲಿ 3-4 ಬೆಂಬಲಿಗರು ಬಂದಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು. ಸಿಟಿ ರವಿ ಕಾರಿಡಾರ್ನಲ್ಲಿ ಹೋಗ್ತಿದ್ದಾಗ ಬಂದ ಬೆಂಬಲಿಗರು, ಏಕಾಏಕಿ ಬಂದ 100ಕ್ಕೂ ಹೆಚ್ಚು ಬೆಂಬಲಿಗರು. ಫಸ್ಟ್ ಒಂದು 3-4 ಜನ ಬರ್ತಾರೆ, ಆಮೇಲೆ ಒಟ್ಟೊಟ್ಟಿಗೆ ಒಂದು 100ಕ್ಕೂ ಅಧಿಕ ಮಂದಿ ಬರ್ತಾರೆ. ಸಿಟಿ ರವಿ ಎದುರೇ ನಿಂದಿಸಿದ ಸಚಿವೆ ಹೆಬ್ಬಾಳ್ಕರ್ ಬೆಂಬಲಿಗರು. ಸುವರ್ಣಸೌಧದ ಮೊಗಸಾಲೆಯಲ್ಲಿ ಭಾರಿ ಹೈ ಡ್ರಾಮಾ. ಸಿಟಿ ರವಿ ಅವರಿಗೆ ದೊಡ್ಡ ಮಟ್ಟದಲ್ಲೇ ಈ ಒಂದು ಆಕ್ರೋಶದ ಬೆಂಕಿ ತಟ್ಟುತ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವರೇನು ಅವಾಚ್ಯ ಪದವನ್ನ ಪ್ರಯೋಗ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮತ್ತು ಆಕ್ರೋಶ ಸುವರ್ಣಸೌಧದಲ್ಲಿ ವ್ಯಕ್ತವಾಗ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಿಂದ. ಇನ್ನು ಸುವರ್ಣಸೌಧದ ಭದ್ರತಾ ಸಿಬ್ಬಂದಿ ಸಿಟಿ ರವಿಯವರನ್ನ ತುಂಬಾನೇ ಸುರಕ್ಷಿತವಾಗಿ ಕರೆದುಕೊಂಡು ಹೋದ್ರು. ಇಲ್ಲದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಕೈಮೀರಿ ಹೋಗುವ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಪೊಲೀಸರು ಕೂಡ ಅಲ್ಲಿನ ಪ್ರತಿಭಟನೆ ನಡೀತಿದ್ದಾಗ ಸ್ಥಿತಿಯನ್ನ ಕಂಟ್ರೋಲ್ಗೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೂ ಕೂಡ ಧಿಕ್ಕಾರವನ್ನ ಕೂಗ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ.
ಬೇಡ.